ಲೇ ಬಿಟ್ಲಾ ಜಾಜಿಯವರು ಸಮಾಜ ಸೇವೆ ಮಾಡ್ಕೊಂಡು ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದಾರಲ್ವನ. ಹೌದು ಗುಣಪ್ಪದ್ದು, ನಾವು ಅದೇ ತರ ಸಮಾಜ ಸೇವೆ ಮಾಡಿದ್ರೆ ರಾತ್ರಿ ಫುಲ್ ಫೇಮಸ್ ಆಗ್ಬಿಡ್ಬೋದು. ಆದ್ರೆ ನಮ್ಗೆ ಅವಕಾಶನೇ ಸಿಕ್ತಿಲ್ವಲ್ಲ. ಹಾಗೇನಾದ್ರೂ ನಮ್ಗೆ ಅವಕಾಶ ಸಿಕ್ಕರೆ ಜೀವನ ಪರ್ಯಂತ ದುಡಿಯೋ ಹಾಗೆ ಇರೋದಿಲ್ವೋ. ಆರಾಮಾಗಿ ಸಮಾಜ ಸೇವೆ ಮಾಡ್ಕೊಂಡು ಸೇವ್ಪುರಿ ತಿನ್ಕೊಂಡು ಇದ್ಬಿಡ್ಬೋದು. ಲೇ ಬಿಟ್ಲಾ ಅಲ್ಲಿ ನೋಡೋ ಸುಂದರಿ. ಪದ್ದು, ಆ ಸುಂದ್ರಿ ಹಗ್ಗನ ಕೈಯಲ್ಲಿ ಹಾಕಿಟ್ಕೊಂಡಿದ್ದಾಳ. ಓ, ಮರಕ್ಕೆ ಹಗ್ಗ ಕಟ್ಬಿಟ್ಟು ಉಯ್ಯಾಲಾಡಕ್ಕಿರ್ಬೇಕು. ಎಲ್ಲೋ ಪದ್ದು, ಬಾರೋ ಸಹಾಯ ಮಾಡೋಣ. ಮಸಾಲೆ ದೋಸೆಗೆ ದುಡ್ಡು ಹುಟ್ಟಬಹುದು. ಮೇಡಮ್, ಐ ಎಂ ವಿಠಲ್ ಮೂರ್ತಿ ಎಂ.ಎ. ನಮಸ್ಕಾರ, ನಾನು ಪದ್ದು ಅಲಿಯಾಸ್ ಪದ್ಮನಾಭ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಶ್ಯಾಮಲಾ ಟೀಚರ್. ಓ, ಈ ಹಗ್ಗನ ಮರ ಕಟ್ಕೊಡ್ಬೇಕಾ? ಲೇ ಬಿಟ್ಲಾ, ಹಗ್ಗ ಕಟ್ಕೊಡ. ಸ್ಕೂಲ್ ಮಕ್ಳಿಗೆ ಉಯ್ಯಾಲ ಆಡಿಸ್ಬೇಕು ಅನ್ಸುತ್ತೆ. ಮೇಡಮ್, ಒಂದ್ ದಿಂಬು ತಂದಿದ್ರೆ ಉಯ್ಯಾಲಾಡಕ್ ಈಸಿ ಆಗ್ತಿತ್ತು. ಪರವಾಗಿಲ್ಲ ಬಿಡಿ ಮೇಡಮ್, ನೀವು ಕೂತ್ಕೊಳ್ಳಿ. ಮಕ್ಕಳು ಬರೋವರೆಗೂ ನಾವು ನಿಮ್ಗೆ ಉಯ್ಯಾಲ ಆಡಿಸ್ತಾ ಆಡ್ತೀವಿ. ನಾನು ಹಗ್ಗ ಕಟ್ಸಿದ್ದು ಉಯ್ಯಾಲೆ ಆಡೋದಕ್ಕಲ್ಲ, ಮತ್ತೆ ನೇಣು ಹಾಕೊಳ್ಳಕ್ಕೆ. ಸರಿ ಸರಿ, ನೀವು ಹೊರಡಿ. ಸಾಯೋದನ್ನ ನೀವು ನೋಡ್ಬೇಡಿ. ಮೇಡಮ್, ನೀವು ಸಾಯೋಂಗಿಲ್ಲ. ಯಾಕೆಂದ್ರೆ ಅಪ್ಪದ ನಮ್ಮ ಮೇಲೆ ಬಂದ್ಬಿಡುತ್ತೆ. ಹಗ್ಗ ಕಟ್ಕೊಟ್ಟಿದ್ ನಾವೇನೆ. ಓಹೋ, ನಿಮ್ಮಂತ ಸುಂದರವಾದ ಹುಡುಗಿರು ಮಠ ಮಧ್ಯಾಹ್ನ ನೇಣು ಹಾಕೋಬಾರ್ದು ರೀ. ಸ್ಕೂಲಲ್ಲಿ ಮಕ್ಳು ಹೊಡಿತಾರಲ್ಲ, ಹಂಗ್ ಹೊಡಿತಿದಾರಲ್ರಿ ಟೀಚರ್. ನೀವು ಟೀಚರ್ ಅಲ್ಲ, ಚೀಟರು. ಮಕ್ಳಿಗೆ ಬುದ್ಧಿ ಹೇಳ್ಬೇಕಾಗಿರೋ ನೀವೇ ಈ ತರ ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ರಲ್ಲ, ಅದಕ್ಕೆ ಏನ್ ಕಾರಣ ಅಂತ ಹೇಳ್ರಿ. ನಂಗೆ ಜೀವನನೇ ಸಾಕನ್ಸ್ಬಿಟ್ಟಿದೆ. ಈ ಲೇಡಿ ಟೀಚರ್ಗೆ ಜನರು ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾರೋ ನಂಗೆ ಅರ್ಥನೇ ಆಗ್ತಿಲ್ಲ. ಅವರು ನಿಮಗ್ ತೊಂದರೆ ಕೊಟ್ರು ಅಂತ ನೀವು ನಿಮ್ಮ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಕೊಂಡ್ರೆ ನೀವು ಅದೇನ್ ಸಾಧ್ಯ ಮಾಡ್ದಂಗಾಗತ್ತೆ. ಸಾಯೋದು ಎಲ್ಲದಕ್ಕೂ ಪರಿಹಾರ ಅಲ್ಲ ಮೇಡಮ್. ಈಸಬೇಕು, ಇದ್ದು ಜಯಿಸಬೇಕು. ನಂಗೆ ಈಸಕ್ಕೂ ಬರಲ್ಲ, ಜಯಿಸಕ್ಕೂ ಆಗ್ತಿಲ್ಲ. ನೋಡಿ ಮೇಡಮ್, ನಮ್ಮಲ್ಲಿ ಒಬ್ರು ಸಮಾಜ ಸೇವಕಿ ಇದ್ದಾರೆ. ನಿಮ್ಮ ದುಗುಡಗಳನ್ನೆಲ್ಲ ಅವ್ರ ಹತ್ರ ತೋಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಕೊಡಿಸ್ತಾರೆ. ನೀವು ಜಾಸ್ತಿ ಮಾತಾಡಬಾರ್ದು, ನಮ್ಮ ಜೊತೆ ನಡಿಬೇಕು ಅಷ್ಟೇ. ನೀವು ನಡೀರಿ, ಸುಮ್ಮನೆ ನಡೀರಿ, ಹೇಳ್ತೀನಿ ನಡೀರಿ. ನೀವು ನೋಡಿ, ನಾವು ಪುರುಷರ ವಿರುದ್ಧ ಉಗ್ರವಾದ ಹೋರಾಟ ನಡೆಸಬೇಕು. ಇವತ್ತಿನ ದಿನ ಜೆಂಟ್ಸು ಲೇಡೀಸ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಲೇಡೀಸ್ ಪರ ಎಷ್ಟೊಂದು ರೂಲ್ಸ್ಗಳಿದ್ರು ಅದ್ಯಾವುದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟ ಲೇಡೀಸ್ ಪರವಾಗಿ. ವಿಟ್ಲಾ, ನಾನು ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯು ಜಸ್ಟ್ ಕೀಪ್ ಕ್ವೈಟ್. ಜಾಜಿ ಅವರೇ, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಪಾಪ ಇವ್ರಿಗೆ ಎಲ್ಲ ದಾರಿಗಳು ಬಂದಾಗ್ಬಿಟ್ಟಿವಿ ಅಂತೆ. ನೀವೇ ಇವ್ರಿಗೆ ದಾರಿ ತೋರಿಸ್ಬೇಕು. ಇಲ್ಲ ಅಂದ್ರೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂತ ಇವರು ಪರಲೋಕ ದಾರಿ ಹಿಡಿದು ಬಿಡ್ತಾರೆ. ವಿಟ್ಲಾ, ವಾಟ್ ಯು ಮೀನ್ ಬೈ ಪರಲೋಕ? ಪರಲೋಕ ಮೀನ್ಸ್ ಪರಲೋಕ. ನಾವಿವಾಗ ಇದೀವಲ್ಲ ಇಲ್ಲಿ, ದಿಸ್ ಈಸ್ ಇಹಲೋಕ. ನಾವು ಸತ್ತೋಗ್ಬಿಟ್ಟು ಮೇಲಕ್ಕೆ ಹೋಗ್ತೀವಲ್ಲ, ಅದು ಪರಲೋಕ. ಓ ಮೈ ಗಾಡ್, ನಿಮ್ ಜೊತೆ ಆಮೇಲೆ ಟಾಕ್ ಮಾಡ್ತೀನಿ. ಇವರು ಸಾಯೋದಕ್ಕೆ ಹೊರಟಿದ್ರಾ? ಮುಂಜಾಜತ್ಗೆ ಇವರು ಶ್ಯಾಮಲಾ ಟೀಚರ್ ಅಂತ ನೇಣು ಹಾಕೊಳಕ್ ಕೊಟ್ಬಿಟ್ಟಿದ್ರು. ಪದ್ದು ಬಿಟ್ಲಾ, ನೀವಿಬ್ರು ಎಕ್ಸಲೆಂಟ್ ಜಾಬ್ ಮಾಡಿದ್ರಾ. ಥ್ಯಾಂಕ್ ಯು ಜಜ್ಜತ್ಗೆ. ಆಮೇಲೆ ನೆನ್ಪು ಮಾಡಿ ಮಸಾಲೆ ದೋಸೆಗೆ ಅಂತ ಮನಿ ಕೊಡ್ತೀನಿ. ಶ್ಯಾಮ್ಲಾ, ಇವ್ರು ನಮ್ಮ ಮತ್ತೆ. ಈ ಗಲಿ ವಂಶದ ಗಲಿ ಅಲ್ಲಮ್ಮ, ಅದು ಗಂಡು ಗಲಿ. ಅದೇ ಆ ವಂಶದ ಬಿಗ್ ಹೆಡ್. ನೋಡು, ಹೆಣ್ಣು ಗರ್ಜನೆ ಮಾಡಿದ್ರೆ ಗಂಡಸರು ಚಾಪೆ ಕೆಳಗಡೆ ಮುದುರ್ಕೊಂಡ್ಬಿಡ್ಬೇಕು. ಅಂಥದ್ರಲ್ಲಿ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ಯಲ್ಲ, ಇಟ್ಸ್ ವೆರಿ ಬ್ಯಾಡ್. ಅಂಥ ಪ್ರಾಬ್ಲಮ್ ಏನಾಯ್ತು? ನನ್ನ ಪಾಡಗ್ ನಾನು ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಂಡಿದ್ದೆ. ಆದರೆ ಬೇರೆ ಟೀಚರ್ಸ್ ಇದ್ದಾರಲ್ಲ, ಭವ್ಯ, ಕೃತಿಕಾ, ಜಯರಾಜ್, ಅವರೆಲ್ಲರೂ ಸೇರಿ ನನ್ನ ಹೆಸರಿಗೆ ಮಸಿ ಬೆಳೆದ್ಬಿಟ್ರು. ಓ ಮೈ ಗಾಡ್, ಇದೇ ತರ ಕೇಸ್ ನಾಮೂನೆ ಟಿವಿಲೂ ತೋರಿಸಿದ್ರು. ನನ್ನ ಜೀವನದಲ್ಲೂ ಹಾಗೆ ಆಗಿದ್ದು. ನನ್ನ ಕೊಲೀಗ್ಸ್ ಎಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು. HM ಹತ್ರ ಎಲ್ಲ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ರು. ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನಿನ್ನಿಂದ ಸ್ಟೂಡೆಂಟ್ಸ್ ತೊಂದರೆ ಆಗ್ತಿದೆ ಅಂತ ಗೋಡೆ ಮೇಲೆಲ್ಲ ಬರೆಸ್ತಾ ಇದ್ರು. ಇನ್ನು ತುಂಬಾ ಅವಮಾನ ಮಾಡ್ತಿದ್ರು. ದಿಸ್ ಇಸ್ ಟೂ ಮಚ್. ಜಜ್ಜತ್ಗೆ ಇದು ಲಾಂಗು. ನಾನು ಬಸ್ ಸ್ಟಾಪಲ್ಲಿ ನಿಂತಿದ್ರೆ ಸಾಕು, ಬೇರೆಯವ್ರ ಹತ್ರ ನನ್ನ ಕೇಳಿಸೋ ಹಾಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಮಾನ ಮಾಡ್ತಾ ಇದ್ರು. ಅವ್ರ ಇಂಟೆನ್ಷನ್ ಆದ್ರೂ ಏನು ಅಂತ? ನಾನು ಕೆಲಸ ಬಿಟ್ಟೋಗ್ಲಿ ಅಂತ. ನೋ, ಯಾವುದೇ ಕಾರಣಕ್ಕೂ ಕೆಲಸ ಬಿಡಬಾರ್ದು. ಅಲ್ಲೇ ಇದ್ದು ಅಂಥವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನನ್ನಿಂದ ಅದನ್ನ ಮಾಡೋಕ್ಕಾಗಲಿಲ್ಲ. ಅವಮಾನ ಸಹಿಸಕ್ಕಾಗದೆ ಸಾಯ್ಬೇಕು ಅಂತ ತೀರ್ಮಾನ ಮಾಡಿ ಹಗ್ಗ ಕೊಂಡ್ಕೊಂಡು ಹೋದೆ. ಪಾಪ, ನಾವು ಬಂದು ನಿಮ್ಮನ್ನು ಕಾಪಾಡ್ಬಿಟ್ವಿ, ಹಾಗೂ ದುಡ್ಡು ವೇಸ್ಟ್ ಆಗೋಯ್ತು. ಈಗ ನಾನು ಏನು ಮಾಡಲಿ? ನಾನು ವಾಪಸ್ ಸ್ಕೂಲ್ಗೆ ಹೋದ್ರೆ ಎಲ್ಲರೂ ಸರಿ ಮತ್ತೆ ಟಾರ್ಚರ್ ಶುರು ಮಾಡ್ತಾರೆ. ಆ HM ಕೂಡ ಅವ್ರ ಜೊತೆನೇ ಸೇರಿದ್ದಾರೆ. ನೋಡಿ ಶ್ಯಾಮ್ಲಾ, ಇಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಕಡೆ ಇದ್ದೇ ಇರುತ್ತೆ. ನಾವು ಫೈಟ್ ಮಾಡಬೇಕು. ಜೀವನ ಪೂರ್ತಿ ಫೈಟ್ ಮಾಡ್ತಾನೆ ಇದ್ರೆ ನೆಮ್ಮದಿ ಸಿಗೋದು ಯಾವಾಗ? ಒಂದು ಕೆಲಸ ಮಾಡಿ ಶ್ಯಾಮಲಾ ಟೀಚರ್, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ಬಿಡಿ. ಪರಪ್ಪನ ಅಗ್ರಹಾರದಲ್ಲಿ 3 ತಿಂಗಳು ಮುದ್ದೆ ಮುರಿದ್ರೆ ಬುದ್ಧಿ ಬರುತ್ತೆ. ಕೇಸ್ ಹಾಕಿದ್ರೆ 10 ವರ್ಷ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಆಮೇಲೆ ಎವಿಡೆನ್ಸ್ ಇಲ್ಲ ಅಂತ ಕೇಸ್ ಅವ್ರ ಕಡೆನೇ ಆಗುತ್ತೆ.
ನನ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ನೋಡಿ, ಈ ಕೋರ್ಟು ಕಚೇರಿ ಅಂತೆಲ್ಲ ಹೋಗೋದು ಬೇಡ. ಈ ಕೇಸ್ನ ನಾವೇ ಸೆಟ್ರೇಟ್ ಮಾಡ್ತೀವಿ. ನಿಮ್ಗೆ ಟಾರ್ಚರ್ ಕೊಟ್ಟ ಆ 3 ಜನ ಟೀಚರ್ಸ್ ಬಗ್ಗೆ ಡೀಟೇಲ್ಸ್ ಕೊಡಿ. ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಅವರೇ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು. ಹಾಗೆ ಮಾಡಬೇಕು. ಹೇಗೆ ಮಾಡೋದು? ಹೀಗೆ ಮಾಡಿದ್ರೆ ಆಗಬಹುದು. ಹೇಗೆ? ಹೇಗೆ? ಸೂಪರ್. ಕೃತಿಕಾ, ನಿನ್ ಫ್ರೆಂಡ್ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿ ಹಾಳಾಗೋಗಿ ಏನ್ ತೊಂದರೆ ಮಾಡ್ಕೊಂಡಿದ್ದಾಳೋ ಯಾವಳ ಗೊತ್ತು. ತುಂಬಾ ಬಿಲ್ಡಪ್ ಕೊಡ್ತಾ ಇದ್ಲು. 3 days ಕ್ಲಾಸ್ಗೆ ಬರ್ತಾ ಇಲ್ಲ. ನನ್ ಕ್ಲಾಸ್ ತಗೊಳಕ್ಕೆ ನಂಗೆ ಬೋರು. ಈಗ ಅವಳ ಕ್ಲಾಸ್ ತಗೋತಾ ಇದೀನಿ. ಬರ್ಲಿ ಈ ಸರಿ HM ಗೆ ಹೇಳಿ ಚೆನ್ನಾಗಿ ಫಿಟ್ಟಿಂಗ್ ಇಡ್ತೀನಿ. ಅಲ್ಲ, 3 ದಿನದಿಂದ ಸ್ಕೂಲಿಗೆ ಬರ್ದೆ ಚಕ್ಕರ್ ಹಾಕ್ತಿದ್ದಾಳಲ್ಲ, ಒಂದ್ ರಜಾ ಚೀಟಿ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ್ವಾ? ಎಕ್ಸಾಮ್ ಟೈಮಲ್ಲಿ ಬೇಕು ಅಂತ ಚಕ್ಕರ್ ಹಾಕ್ತಿದ್ದಾಳೆ ಅಂತ ನಾವೆಲ್ಲ ಸೇರಿ HM ಗೆ ಕಂಪ್ಲೇಂಟ್ ಮಾಡಿದ್ರೆ? ಕರೆಕ್ಟ್, ಹಾಗೆ ಮಾಡೋಣ. ನಾನು ಹೇಳ್ದಾಗ ಮಾಡ್ಬೇಕು. ಏನಾದ್ರೂ ಮಿಸ್ ಆಯ್ತೋ ನಿಮಗ್ ಮಿಸ್ ಆಗ ಹೊಡಿತೀನಿ. ಹೇಳ್ರ ಮೇಲೆ ಹೇಳ್ರ. ಎಲ್ಲಿ ಶಾಮ್ಲಾ ಟೀಚರ? ನಮ್ಗೇನ್ ಗೊತ್ತು? ಯಾಕೆ ನೀವ್ ಅವ್ರ ಸ್ಕೂಲ್ನವ್ರಲ್ವಾ? ಹಾ, ನಾವ್ ಅವ್ರ ಸ್ಕೂಲ್ನವ್ರೆ. ನೀವು ಟೀಚರ್ಗಳಲ್ವಾ? ನಾವೆಲ್ಲರೂ ಟೀಚರ್ಸೇ. ನಾನ್ ಕೃತಿಕಾ ಅಂತ, ಇವರು ನನ್ನ ಯಜಮಾನ್ರು ಜಯರಾಜ್ ಅಂತ. ನಾನ್ ಭವ್ಯ ಅಂತ. ಹಾಗಾದ್ರೆ ಅಡ್ರೆಸ್ ಹುಡ್ಕೊಂಡು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದೀವಿ. ಶುರು ಹಚ್ಕೊಳ್ಳೋಣ. ಯಾಕ್ರೆ ನಮ್ಗೆ ಹೊಡಿತಾ ಇದ್ದೀರಾ? ಏಯ್, ನಮ್ ಲೇಡಿ ಡಾನ್ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ಬೇಕು. ನಿಮ್ಗೆ ಹೊಡೆಯೋ ಅಧಿಕಾರ ಏನಿದೆ? ಅವ್ರ ಹತ್ರ ಕಾನೂನ್ ಮಾತಾಡಕ್ ಹೋದ್ರೆ ಕಾಲ್ ಬೇರೆ ಕೈ ಬೇರೆ ಮಾಡ್ಬಿಡ್ತಾರೆ. ಸಂಬಂಧ ಇಟ್ಕೊಂಡು ದಬಾಯಿಸೋ ಸಂಬಂಧಿಕರು ನಾವಲ್ಲ. ಅಧಿಕಾರ ಇಟ್ಕೊಂಡು ಚಲಾಯಿಸೋ ಆಫೀಸರ್ಗಳು ನಾವಲ್ಲ. ಸುಪಾರಿ ಕೊಟ್ರೆ ಉಡೀಸಾಗ್ಬಿಡ್ತೀರಾ. ಅಂಡರ್ ವರ್ಲ್ಡ್ ಡಾನ್ ರಂಗೂಸ್ ಹೆಸರು ಕೇಳಿದ್ರೆ ಲಾಂಗು ಮಚ್ಚುಗಳು ಗಡ 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 ನಡ್ಗುತ್ತೆ. ನಮಗೆ ಆ ಶ್ಯಾಮಲ ಬೇಕು. ನನ್ನ ಮಗನ ಮದುವೆ ಮಾಡ್ಕೋತೀನಿ ಅಂತ ಪ್ರೀತಿಸಿ 10 ಲಕ್ಷ ರೂಪಾಯಿನ ದೋಚ್ಕೊಂಡು ಹೋಗಿದ್ದಾಳೆ. 10 ಲಕ್ಷ ಕತ್ಕೊಂಡು ಹೋಗಿದ್ದಾಳ ಆ ಕಳ್ಳಿ. ನಮಗಂತೂ ಇನ್ನೊಂದು ಒಳ್ಳೆ ಪಾಯಿಂಟ್ ಸಿಕ್ತಪ್ಪ. ಈ ವಿಷಯನ HM ಹೇಳಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಲ್ಲಿಗೆ ನಿಮ್ಗೂ ಆ ಶ್ಯಾಮಲಗೂ ಸಂಬಂಧ ಇದೆ ಅಂತ ಗೊತ್ತಾಯ್ತು. ಒಳ್ಳೆಯವರು ಅಂತಾನೂ ಗೊತ್ತಾಯ್ತು. ನಾವು ತುಂಬಾ ಒಳ್ಳೆಯವರು. ನೀವಿಬ್ರು ತುಂಬಾ ಮಾಡ್ ಟೀಚರ್ಸ್ ಅಂತೆ. ನಾವು ತುಂಬಾ ಮಾಡ್ರಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ರೆ ಶ್ಯಾಮ್ಲಾ ವಿಷಯ ಗೊತ್ತಾಗುತ್ತೆ ಅಂತ ಬಂದ್ವಿ. ಶ್ಯಾಮ್ಲಾ ವಿಷಯ ನಮ್ಗ ಏನು ಗೊತ್ತಿಲ್ಲಪ್ಪ. ಆ ಶ್ಯಾಮಲ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಅವಳು ನಿಮಗೆ ತುಂಬಾ ಕ್ಲೋಸ್ ಅಂತ ಗೊತ್ತಾಯ್ತು. ನನಗೆ ಯಾಕೋ ಅನುಮಾನ, ಆ ಶ್ಯಾಮಲನ್ನ ನೀವೇ ಈ ಮನೇಲಿ ಬಚ್ಚಿಟ್ಟಿದ್ದಿಲ್ಲ ಅಂತ. ನಮ್ಮನೆಲ್ಲ? ಹೌದು, ಶ್ಯಾಮಲಾನ ನೀವು ನಿಮ್ಮನೆಯಲ್ಲೇ ಬಚ್ಚಿಟ್ಟಿದ್ದೀರಾ. ಬೇಕಾದ್ರೆ ಉಳ್ಕೊಳ್ರಿ, ಅವಳು ನಮ್ಮನೇಲಿ ಇಲ್ಲ. ರೇ ಜೈರಾಜ, ಲಂಚ್ ಕೋಲ ದುಡ್ಡನ್ನ ತನ್ನ ಮನೇಲಿ ಬಚ್ಚಿಡ್ತಾನೇನೋ, ಇಲ್ಲ ಬೇರೆ ಎಲ್ಲೋ ಬಚ್ಚಿಟ್ಟಿರ್ತಾನೆ. ಹಾಗೆ ನೀವು ಶ್ಯಾಮ್ಲಾನ ಬೇರೆ ಕಡೆ ಯಾಕೆ ಬಚ್ಚಿಟ್ಟಿರ್ಬಾರ್ದು? ನಾಳೆ ಮತ್ತೆ ಇಲ್ಲಿ ಬರ್ತೀವಿ. ಅಷ್ಟರಲ್ಲಿ ಆ ಶ್ಯಾಮಲಾ ಟೀಚರ್ನ ಹುಡುಕಿಟ್ಟಿರ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಮೂವರನ್ನು ದುಲ್ಬಿನ್ ಹಾಕಿ ಹುಡುಕುದು ಸಿಗಬಾರ್ದು ಅಂತ ಜಾಗ ಕಳಿಸ್ಬಿಡ್ತೀವಿ. ನಿನ್ನೆ ಬಂದು ಆವಾಜ್ ಹಾಕಿದ್ರಲ್ಲ ಆ ರೌಡಿಗಳು ಇವತ್ತು ಬಂದ್ರೆ ಏನ್ರಿ ಮಾಡೋದು? ಬರ್ಲಿ ಬಿಡು, ಕೇಳೋಣ. ಅಲ್ಲ, ನಾವು ಶ್ಯಾಮಲ ಫ್ರೆಂಡ್ ಒಂದ್ ಮಾತ್ರಕ್ಕೆ ತಪ್ಪಿಸ್ಕೊಂಡಿರೋ ಶ್ಯಾಮಲ ನಮ್ಮನೇಲಿ ಹಾಕಿರ್ತಾಳೆ. ನನ್ಗಂತೂ ತುಂಬಾ ಭಯ ಆಗ್ತಿದೆ. ನಮ್ಮನೇಲಿ ನಾನು ನನ್ನ ಮಗ ಇಬ್ರೇ ಇರೋದು. ಆ ರೌಡಿಗಳು ನಮ್ಮನೆಗೆ ಬಂದು ಅಟ್ಯಾಕ್ ಮಾಡ್ಬಿಟ್ರೆ? ನಮ್ಮನೆಗ್ ಬಂದಿದ್ದಾರೆ ಅಂದ್ಮೇಲೆ ನಿಮ್ಮನೆಗ್ ಬರ್ದೇ ಇರ್ತಾರಾ? ಅಲ್ಗೂ ಬರ್ತಾರೆ. ಅಲ್ಲ, ಅಂಡರ್ ವರ್ಲ್ಡ್ ಡಾನ್ ರಂಗೂಸ್ ರೈಟ್ ಹ್ಯಾಂಡ್ ಮಾತಾಡ್ತಿರೋದು. ಟೀಚರ್ ಶ್ಯಾಮ್ಲಾ ನಿಮ್ಮನೆಲ್ಲೇ ಇದ್ದಾಳೆ ಅಂತ ನಮ್ಗೆ ಈಗಾಗಲೇ ಇನ್ಫಾರ್ಮೇಶನ್ ಸಿಕ್ಕಿತ್ತು. ನಿಜ ಹೇಳಿ, ಬೆಡ್ರೂಮ್ ಅಲ್ಲೋ ಬಾತ್ರೂಮ್ ಅಲ್ಲೋ ಬಚ್ಚಿಟ್ಟಿರ್ಬೇಕು ಅಲ್ವಾ? ಇಲ್ಲ ರೀ, ಶ್ಯಾಮಲಾ ನಮ್ಮ ಮನೇಲಿ ಇಲ್ಲ. ಬೇಕಾದ್ರೆ ನೀವೇ ಬಂದು ಮನೇಲಿ ಹುಡುಕಿ. ಅಲ್ಲ, ಶ್ಯಾಮ್ಲನ ಹುಡ್ಕೋ ಕೆಲಸ ನಮ್ದಲ್ಲ, ನಿಮ್ದು. ಅವಳೇನಾರು ಸಿಗ್ಲಿಲ್ಲ ಅಂದ್ರೆ ನಾವು ನಿಮ್ಮ ಪ್ರಾಣನ ತೆಗೆದು ಬಿಡ್ತೀವಿ. ರೇ, ಯಾರ ಮೇಲ್ರಿ ರೋಪ್ ಹಾಕ್ತೀರಾ? ಏನ್ರಿ ಆಗತ್ ನಿಮ್ ಕೈಲಿ? ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ರೀ, ಯಾಕ್ರಿ ಅಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಹೇಳಿ ಕೇಳಿ ಅವ್ರ ರೌಡಿಗಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ? ಈಗಿನ ಕಾಲದಲ್ಲಿ ಒಳ್ಳೆಯವರಾಗಿರೋದು ಕಷ್ಟ, ಕೆಟ್ಟವರಾಗಿರೋದು ಕಷ್ಟ. ಹೇಗ್ ಬದುಕ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಈ ಮಗು ನಿಮ್ಮನೆ ಹೊರಗಡೆ ಆಡ್ತಾ ಇತ್ತು. ಇವ್ನು ನಿಮ್ಮ ಮಗನ? ಅವ್ನು ನನ್ ಮಗುನೇ, ಶೇಖರ ಅಂತ. ಹಾ, ಸರಿ, ಒಳ್ಳೇದಾಯ್ತು. ಈ ಮಗುಗೆ ಪೋಲಿಯೋ ಡ್ರಾಪ್ ಹಾಕ್ಸಿದ್ರೆ? ಹಾಕ್ಸಿದೀವ್ರಿ. ಆದ್ರೆ ಇನ್ನೊಂದ್ಸತಿ ಹಾಕ್ತೀವಿ. ಏನ್ರಿ ನೀವು ಹಾಕ್ಸಿದೀವಿ ಅಂದ್ರೆ ಮತ್ತೊಂದ್ಸರಿ ಹಾಕ್ಸ್ತೀವಿ ಅಂತಿದ್ದೀರಾ? ನೋಡಿ, ನಾವು ತುಂಬಾ ಸ್ಟ್ರಿಕ್ಟ್ ಡಾಕ್ಟರ್ಸ್. ಜಾಸ್ತಿ ಮಾತಾಡಿದ್ರೆ ನಿಮ್ಗೂ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತೀವಿ. ನಮ್ಮನ್ನ ಯಾರು ಕಳ್ಸಿದಾರೆ ಅನ್ಕೊಂಡು
ನೋಡಿದ್ರ ಅಂಡರ್ ವರ್ಲ್ಡ್ ಡಾನ್ ರಂಗೂಸ್ ಕಳಿಸಿರೋದು. ಪೊಲೀಸು ಅಂತ ಹೋದ್ರೆ ನಿಮ್ ಮಗುನ ನೀವ್ ಇನ್ನೊಂದ್ಸಲ ನೋಡೋದಿಲ್ಲ. ನೋಡಿ ನಿಮ್ ಮಗು ಕಿಡ್ನಾಪ್ ಆಗಿದ್ದಾನೆ ಅಂತ ನಿಮ್ ಡೈರಿಲಿ ನೋಟ್ ಮಾಡ್ಕೊಂಡ್ಬಿಡಿ. ಪಾಲಶೇಖರ ಮಸಾಲೆ ದೋಸೆ ಕೊಡ್ತೀನಿ. ಏನ್ರಿ ಇದು? ಮನೆಗೆ ಬಂದು ನಿಮ್ ಮಗುನ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡ್ತಾರಲ್ರಿ. ಈಗಿನ ಕಾಲದಲ್ಲಿ ಯಾರನ್ನ ನಂಬೇಕು ಯಾರನ್ನ ನಂಬರ್ದು ಒಂದು ಗೊತ್ತಾಗ್ತಿಲ್ಲ. ಹಲೋ, ಭವ್ಯ ಹಿಯರ್. ಹಲೋ, ಅಂಡರ್ವರ್ಲ್ಡ್ ಡಾನ್ ರಂಗೂಸ್ ರೈಟ್ ಹ್ಯಾಂಡ್ ಮಾತಾಡ್ತಿರೋದು. ಟೀಚರ್ ಭವ್ಯ, ನೀನು ನಿನ್ನ ಮಗನ ಕರ್ಕೊಂಡು ಬರಕ್ಕೆ ಸ್ಕೂಲ್ ಹತ್ರ ಹೋಗ್ಬೇಡ. ಯಾಕೆ ಅಂದ್ರೆ ನಿನ್ನ ಮಗನ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲಿಗೆ? ಅದೆಲ್ಲ ನನಗ್ ಗೊತ್ತಿಲ್ಲ. ಟೀಚರ್ ಶ್ಯಾಮ್ಲಾ ನೀನು ಹುಡುಕೊಟ್ರೆ ನಿನ್ನ ಮಗ ನಿನಗ್ ಸಿಗ್ತಾನೆ, ಇಲ್ಲ ಅಂದ್ರೆ ಅವನ ಹೆಣ ನಿನಗ್ ಸಿಗುತ್ತೆ. ಬಾಯ್. ಹಲೋ ಹಲೋ ಹಲೋ, ಭವ್ಯ ಏನಾಯ್ತು? ಆ ಡಾನ್ ಕೊಡೆಯವರು ನನ್ನ ಮಗನ್ ಸ್ಕೂಲ್ ಹತ್ರ ಹೋಗಿ ನನ್ನ ಮಗನ್ ಕಿಡ್ನಾಪ್ ಮಾಡ್ಬಿಟ್ರಂತೆ. ಅಯ್ಯಯ್ಯೋ, ಈಗೇನ್ ಮಾಡೋದು? ಪೊಲೀಸ್ನವ್ರಿಗೆ ಹೇಳೋಣ. ಬೇಡ ಬೇಡ ಬೇಡ, ಪೊಲೀಸ್ನವ್ರಿಗೆ ಮಾತ್ರ ಹೇಳೋದ್ ಬೇಡ. ನಮ್ಮ ಮಕ್ಕಳು ಇಬ್ರು ಉಳಿಯಲ್ಲ. ಅಯ್ಯಯ್ಯೋ, ನಾವೇನೋ ಟೈಮ್ ಪಾಸ್ ಚಾಡಿ ಹೇಳಿದ್ವಿ, ಅದ್ ನೋಡ್ರೆ ನಮ್ ಬುಡಕ್ಕೆ ಬಂತು. ಆ ಶ್ಯಾಮ್ಲಾ ಎಲ್ಲಿ ಹೋದ್ಲೋ, ಏನ್ ಮಾಡ್ತಿದ್ದಾಳೋ? ಬನ್ರಿ, ಅವಳನ್ನ ಹುಡ್ಕೋಣ ಬನ್ನಿ. ಯಾರನ್ನ ಅಂತ ಕೇಳೋದು, ಎಲ್ಲಿ ಅಂತ ಹುಡ್ಕೋದು ಒಂದು ಗೊತ್ತಾಗ್ತಿಲ್ಲ. ಫ್ರೆಂಡ್ ಮ್ಯಾರೇಜ್ ಇದೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲೇನಾದ್ರೂ ಹೋಗಿದ್ದಾಳ? ಅಲ್ಲಿಗೆ ಹೋಗಿದಳು, ಬೇರೆ ಎಲ್ಲಾರ ಹಾಳಾಗಿ ಹೋಗಿದ್ದಾಳೆ, ಯಾರಿಗ್ ಗೊತ್ತು? ಅಲ್ಲ, ಇವಳು ಆ ಡಾನ್ ಮನೇಲೆ 10 ಲಕ್ಷ ರೂಪಾಯಿ ಲಪ್ಟಾಯಿಸ್ಕೊಂಡು ಹೋಗಿದ್ದಾಳೆ ಅಂದ್ರೆ ಇವಳು ಇನ್ನೆಂತ ಚಾಲಾಕಿ ಇರ್ಬೇಕು. ಚಾಲಾಕಿನೇ ಇಲ್ಲ, ನಮ್ಮನ್ನೆಲ್ಲ ಈ ತರ ರೋಡಲ್ಲಿ ಅರಿಯೋ ತರ ಮಾಡ್ತಿದ್ಲಾ? ಅಲ್ಲಿ ನೋಡಿ, ಅಲ್ಲಿ ಯಾವ್ದೋ ಗಾಡಿ ನಿಂತಿದೆ, ಅವ್ರನ್ನ ವಿಚಾರಿಸೋಣ ಬನ್ನಿ. ಮೇಡಮ್, ಇವ್ರ ಹೆಸರು ಶ್ಯಾಮಲಾ ಅಂತ. ಅಂಡರ್ವರ್ಲ್ಡ್ ಡಾನ್ ರಂಗೂಸು. ಶ್ಯಾಮ್ಲಾನ ಇಲ್ಲೇ ಇದ್ದಾರೆ. ಮುಚ್ಚ ಬಾಯ್, ಇವಳು ಶ್ಯಾಮಲ ಅಲ್ಲ, ಚಂಚಲ. ನನ್ನ ಮಗಳು ಶ್ಯಾಮಲನ್ನ ಹುಡುಕದ್ಲಾ? ಹುಡುಕ್ತಾ ಇದೀವಿ, ಇನ್ನೂ ಸಿಕ್ಕಿಲ್ಲ. ನಮ್ಮ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿಸ್ಬಿಟ್ಟಿದ್ದೀರಾ? ನಾನೇ ಮಾಡಿಸಿದ್ದು. ಇನ್ನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಶ್ಯಾಮಲನ್ನ ಹುಡುಕಿ ನನಗೆ ಒಪ್ಪಿಸಿ ನಿನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗು. ಪೊಲೀಸ್ ಗೀಲೀಸ್ ಅಂತ ಹೋದ್ಲೆ ಅವಳ ಹೆಣಗಳು ಬೀಳುತ್ತೆ. ಹುಷಾರ್. ನಾವು ಶ್ಯಾಮಲ್ ಹುಡುಕ್ತಾ ಇದೀವಲ್ವಾ, ಅದಕ್ಕೆ ನಮ್ ಕಣ್ಗೆ ಎಲ್ಲರೂ ಶ್ಯಾಮಲನ್ ತರನೇ ಕಾಣಿಸ್ತಾ ಇದಾರೆ. ಇವಳು ಎಲ್ಲಿ ಹೋದ್ಲೋ, ಹುಡ್ಕೋಣ ಬನ್ರಿ. ನಡೆದು ಸಾಕಾಗೋಯ್ತು. ಆ ಶ್ಯಾಮಲ ಸಿಗ್ಲೇ ಇಲ್ಲ. ಅವಳೇನಾದ್ರೂ ಸಿಗದೆ ಹೋದ್ರೆ ನಮ್ಮ ಮಕ್ಕಳು ನಮಗ್ ಸಿಗಲ್ಲ. ಹಲೋ, ಯಾರು ಮಾತಾಡ್ತಿರೋದು? ನಾನು ಶ್ಯಾಮಲಾ ಮಾತಾಡ್ತಿರೋದು. ಎಲ್ಲೇ ಇದೆಯಾ ನೀನು? ಸ್ಕೂಲಲ್ಲಿ ಇದ್ದಾಗ ನನ್ನನ್ನ ಗೋಳಾಡ್ಸಿ ಆಚೆ ಕಳ್ಸ್ಬಿಟ್ರಿ. ಈಗ ನನ್ನನ್ನೇ ಹುಡುಕ್ತಾ ಇದ್ದೀರಾ? ಆಗ್ಲೇ ನೀವು ಗಾಡಿಲಿ ನೋಡಿದ್ದು ಯಾರನ್ನ ಗೊತ್ತಾ? ನನ್ನನ್ನೇ. ಏನಾಯ್ತು? ಆಗ್ಲೇ ನಾವು ಗಾಡಿಲಿ ನೋಡಿದ್ವಲ್ಲ, ಅದೇ ಚಂಚಲ. ಚಂಚಲ ಅಲ್ಲ ರೀ, ಅವಳೇ ಶ್ಯಾಮ್ಲಾ. ಶ್ಯಾಮಲನ್ನು ಡಾನ್ ಹತ್ರ ಇದ್ದಾಳೆ, ನಮ್ಮ ಮಕ್ಕಳು ಡಾನ್ ಹತ್ರ ಇದ್ದಾರೆ ಅಂದ್ಮೇಲೆ ನಮ್ಮ ಮಕ್ಕಳನ್ನ ನಾವು ಮರ್ತ್ಬಿಡದೆ ವಾಸಿ. ಅಷ್ಟೇ, ಆ 3 ಜನ ಟೀಚರ್ಸ್ಗೆ ಅಷ್ಟೆಲ್ಲ ಹೆದರಿಸೋ ಅವಶ್ಯಕತೆ ಏನಿತ್ತು? ನೀವೇನೋ ಮಾಡಕ್ ಹೋಗಿ ಅದಿನ್ನೇನೋ ಅನಾಹುತ ಆದ್ರೆ ಮಾನ ಮರ್ಯಾದೆ ಹೋಗೋದು ನಮ್ಮ ಯಜಮಾನ್ರದು. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಾರದ್ ಕಾಣ್ತಿಲ್ವೇನೋ. ನೀವಿಲ್ಲಿ ಆವಯ್ಯ ಹೈದರಾಬಾದಲ್ಲಿ. ಚಂಪಾ, ಯಾವ್ದೋ ವಿಷಯಕ್ಕೆ ನೀವಿಬ್ರು ಯಾಕೆ ಹಾವು ಮುಂಗುಸಿ ತರ ಕಿತ್ತಾಡ್ತಾ ಇದ್ದೀರ? ಚಂಪಾ, ಈ 3 ಜನ ಟೀಚರ್ಗಳ ಮುಖವಾಡ ಹಾಕೊಂಡು ಶ್ಯಾಮಲಾ ಟೀಚರ್ ಅಂತ ಒಳ್ಳೆ ಟೀಚರ್ಗೆ ಕಿರುಕುಳ ಕೊಟ್ಟಿದ್ದು ಸರಿನಾ? ಅದಕ್ಕೆ ನಮ್ಮ ಮತ್ತೆ ರುಚಿಗೆದ್ದಿರೋದು. ಅತ್ತವ್ರೆ, ನಾನು ಈ ಮನೆ ಅಳಿನಾಗ ಬಂದು ಎಷ್ಟು ವರ್ಷ ಆಯ್ತು. ನಿಮ್ ಕೂಡ ಎಂಥದ್ದು ಅಂತ ನನಗೆ ಗೊತ್ತಿಲ್ವೇ? ಅಷ್ಟಿಂದ ನಾನು ಹೇಳ್ತೀನ, ನನಗೆ ಪಲ್ಲು ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅಂತ. ಯಾಕಮ್ಮ ಪಲ್ಲು ಹೊಡೆದೆ? ಆಡೋ ಮಾತಿಗೆ ಅರ್ಥ ಬೇಡವೇನಪ್ಪ? ನಾನಂತದ್ ಏನಮ್ಮ ಅಂದೆ? ಇನ್ನು ಒಂದು ಮಾತು ನಿಮ್ ಬಾಯಿಂದ ಬಂತು ಅಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಅವ್ರು 3 ಜನ ಸೇರಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ? ಅಯ್ಯ ಸಾಕು ಸುಮ್ನಿರಮ್ಮ. ನಾನ್ ಕಾಣ್ದೇ ಇರೋ ಪೊಲೀಸ ಹಿರಂಗಿ ಗುಂಡಿಗೆ ಹೆದರ್ದೇ ಇರೋ ನಾವು ಈ ಪೊಲೀಸ್ ಹೆದರ್ ಬಿಡ್ತೀವ? ಹಾಗೂ ಸಾಯಕ್ ಹೊರಟಿದ್ಯಲ್ಲ, ಸತ್ ಹೋಗಿದ್ದೀನಿ ಅಂತ ತಿಳ್ಕೊ. ಶ್ಯಾಮ್ಲಾ ಅವರೇ, ನಿಮ್ಮಂತ ಇನ್ನೋಸೆಂಟ್ ಟೀಚರ್ಗೆ ಟಾರ್ಚರ್ ಕೊಟ್ಬಿಟ್ರಲ್ಲ ಅಂತ ನಮ್ಮ ಮತ್ತೆ ಸ್ವಲ್ಪ ರಾಂಗ್ ಆಗಿದ್ದಾರೆ, ತಪ್ಪು ತಿಳ್ಕೊಬೇಡಿ. ಟೀಚರ್ಸ್ ಅಂದ್ರೆ ಯಾರು? ಮಕ್ಕಳಿಗೆ ಪಾಠ ಹೇಳಿ ಸರಿ ದಾರಿಗೆ ತಲೋಳು. ಅಂತ ನಿನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇವನ್ನ ಸುಮ್ಮನೆ ಬಿಡ್ಬೇಕಾ? ಬಾಣ ಇಲಾಖೆ ಹುರಿದು ಮಹಡಿ ಮೇಲೆ ಒಣ ಹಾಕ್ಬಿಡ್ಬೇಕು. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಹೇಳೋದು ಕೇಳೋದು ಏನು ಇಲ್ಲ. ನಾವು ಹಾಕಿರೋ ಧಮ್ಕಿಗೆ ಅವಳೇ ಬಂದು ನಿನ್ನ ಕ್ಷಮಾಪಣೆ ಕೇಳ್ಕೊತಾಳೆ.
ಹಲೋ, ಜಯರಾಜ್ ಮಾತಾಡ್ತಿರೋದು? ಹಲೋ, ನಾನು ಅಂಡರ್ವರ್ಲ್ಡ್ ಡಾನ್ ರಂಗೂಸ್ ರೈಟ್ ಹ್ಯಾಂಡ್ ಮಾತಾಡ್ತಿರೋದು. ಶ್ಯಾಮ್ಲಾ ಸಿಕ್ಕದ್ಲಾ? ಮೇಡಮ್, ಮೊನ್ನೆ ಗಾಡಿಲಿ ಹೋಗ್ತಾ ಇದ್ಲು, ಸುಳ್ಳು ಹೇಳ್ಬಿಟ್ಟು ಹಂಗೆ ತಪ್ಪಿಸ್ಕೊಂಡ್ಬಿಟ್ಲು. ಯಾಕೆ 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 ಹಾಗಾಯ್ತು? ಏನ್ ಮೇಡಮ್, ಆ ಶ್ಯಾಮ್ಲಾ ಇದ್ದಿದ್ದು ನಿಮ್ ಬಾಸ್ ಜೊತೆನೆ. ಅವಳು ನಿಮ್ ಜೊತೆನೆ ಇಟ್ಕೊಂಡು ನಮಗ್ ಧಮಕಿ ಹಾಕಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅದೆಲ್ಲ ನಮಗ್ ಗೊತ್ತಿಲ್ಲ ರೀ. ಶ್ಯಾಮ್ಲಾ ನಮಗ್ ಬೇಕು. ನೀನೇನಾದ್ರು ಶ್ಯಾಮ್ಲಾನ ನಮಗ್ ತಂದು ಒಪ್ಪಿಸ್ಲಿಲ್ಲ ಅಂದ್ರೆ ನಿನ್ನ ಕತೆನೂ ಮುಗೀತು, ನಿನ್ನ ಮಗನ ಕತೆನೂ ಮುಗೀತು. ಇನ್ನು 1 ದಿನ ಟೈಮ್ ಕೊಡ್ತೀನಿ. ನಿನ್ಗೆ ನಿನ್ನ ಮಗ ಬೇಕು ಅಂದ್ರೆ ಶ್ಯಾಮ್ಲಾನ ತಂದು ಒಪ್ಸು. ಶ್ಯಾಮಲಾ, ಇಲ್ಲಿ ಕೂತಿದ್ಯೇನೆ? ಎಲ್ಲೆಲ್ಲಿ ಅಂತ ನಿನ್ಗೆ ಹುಡ್ಕೋದೆ? ಏಯ್, ನೀನ್ ಮಾಡಿದ್ ಸರಿಯೇನೆ? ನಾನೇನೇ ಮಾಡ್ದೆ? ತಲೆ ತಪ್ಪಿಸ್ಕೊಂಡು ಈ ತರ ತಿರ್ಗಾಡ್ತಾ ನಮ್ಮ ನಿಕ್ಕಟ್ಟೆ ಸಿಕ್ಕಾಕ್ಸಿದ್ಯಲ್ಲ, ಇದು ಸರಿನಾ? ನಾ ಸ್ಕೂಲಲ್ಲಿ ನೆಟ್ಟಗೆ ಬದುಕೋದಿಕ್ಕೆ ನೀವು ಬಿಟ್ರ ನನ್ನನ್ನ? ಪ್ರತಿನಿತ್ಯ ಹೆಚ್ಚೆ ಮಾತ್ರ ಕಂಪ್ಲೇಂಟ್ ಮಾಡ್ತಾ ಇದ್ರಿ, ಗೋಡೆ ಮೇಲೆ ಬರ್ಸ್ತಾ ಇದ್ರಿ. ಅದು ಸಾಲದು ಅಂತ ಬಸ್ ಸ್ಟಾಪ್ ಅಲ್ಲಿ ಹೃದಯಕ್ಕೆ ಚೂರಿ ಹಾಕ್ತಾ ಇದ್ರಿ. ನೀವು ಮಾಡಿರೋದು 1 2 ಆಗೋಯ್ತು. ಈಗ ಏನಾಗಿದೆ ಗೊತ್ತಾ? ನನ್ ಮಗು ಮತ್ತೆ ಭವ್ಯನ್ ಮಗು ಅಪಾಯದಲ್ಲಿದೆ. ನಿನ್ನನ್ನೆಲ್ಲ ಕರ್ಕೊಂಡು ಹೋದ್ರೆ ಅಂತೆ ಅವರು ನಮ್ಮ ಮಕ್ಳು ಪ್ರಾಣನ ಉಳಿಸೋದು. ನೀವು ಮಾಡಿರೋ ಅವಮಾನಕ್ಕೆ ನಾನು ಸಾಯೋದಕ್ಕೆ ಹೊರಟಿದ್ದೆ, ಆದ್ರೆ ಇವ್ರು ಬಂದು ನನ್ನನ್ನ ಕಾಪಾಡಿದ್ರು. ಹಾಗೆ ನಿಮ್ಮ ಮಕ್ಕಳನ್ನು ಯಾರಾದ್ರೂ ಕಾಪಾಡ್ತಾರೆ ಬಿಡಿ. ಈ ಶ್ಯಾಮ್ಲಾ, ಈಗ ನಿನ್ನ ಹತ್ರ ಆರ್ಗ್ಯೂ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ದಯವಿಟ್ಟು ನಮ್ಮ ಜೊತೆ ಬಂದು ನಮ್ಮ ಮಕ್ಕಳನ್ನ ಉಳಿಸ್ಕೊಡು. ಸ್ಕೂಲಲ್ಲಿ ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡಿ ನನ್ನ ಮಾನ ತೆಗ್ದಿದ್ದೀರಾ. ನಾನಕ್ಕೆ ನಿಮ್ ಜೊತೆ ಬರ್ಬೇಕು? ನಾನ್ ಬರಲ್ಲ. ಓಹ್, ಆ ಡಾನ್ ಮಗನ್ ಪ್ರೀತಿ ಮಾಡ್ತೀನಿ ಅಂತ ಅವ್ರ ಮನೆಯಿಂದ 10 ಲಕ್ಷ ರೂಪಾಯಿ ದೋಚ್ಕೊಂಡು ಹೋಗಿದ್ದು ಅಲ್ದೆ, ಈಗ ಇವ್ರಿಬ್ರ ಮೇಲೆ ಕಣ್ಣು ಹಾಕಿದ್ಯಾ? ಯಾರಿವ್ರು? ನೀನ್ ಹೊಸ ಬಾಯ್ ಫ್ರೆಂಡ್ಸಾ? ನಾಲಿಗೆಗೆ ಎಲ್ಬಿಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡಬೇಡ. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಇವ್ರು ನಮ್ ತಂಗಿ ಇದ್ದಾಗೆ, ಅವ್ರ ಬಗ್ಗೆನೇ ಹೀಗೆಲ್ಲ ಮಾತಾಡ್ತೀರಾ? ಏನು ಆಗ್ಲಿಲ್ವಾ? ಅಯ್ಯೋ, ಇನ್ನೇನಾಗ್ಬೇಕು? ಬನ್ನಿ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಅವ್ರು ಯಾವ ಮನೇಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಬೇಗ ಬನ್ನಿ. ಯಾರು ನೀವು? ಯಾರು ಬೇಕಾಗಿತ್ತು? ಶ್ಯಾಮಲಾ ಟೀಚರ್ ಬೇಕಾಗಿತ್ತು. ಶ್ಯಾಮಲಾ ಟೀಚರ್ ನಮ್ಮನೆಗೆ ಯಾಕೆ ಬರ್ತಾಳೆ? ಸ್ಕೂಲ್ ಹೋಗಿ ನೋಡಿ ಸಿಕ್ಕಿದ್ರು ಸಿಕ್ಬಹುದು. ಇಲ್ಲ, ಅವ್ರು ನಿಮ್ಮನೆ ಕಡೆನೆ ಬಂದ್ ಹಾಗಿತ್ತು. ಬಂದ್ ಹಾಗಿತ್ತು ಅಂತಂದ್ರೆ ಬಂದೇ ಬಿಟ್ರು ಅಂತ ಅರ್ಥನಾ? ಅಂಡರ್ವರ್ಲ್ಡ್ ಡಾನ್ ರಂಗೂಸ್ ಇದಾರಲ್ಲ, ಅವ್ರು ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟಿದ್ದಾರೆ. ಶ್ಯಾಮ್ಲನ್ನ ಅವಳಿಗೆ ಒಪ್ಪಿಸ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ಬಿಡಲ್ವಂತೆ. ಅಯ್ಯೋ, ಏನು ಪಾಪ ಮಾಡಿದ್ದಿಲ್ಲೋ, ಏನು ಕಲ್ಮನೋ, ಅನುಭವಿಸ್ತಾ ಇದ್ದಿಲ್ಲ. ಅನುಭವಿಸಿ. ಅಮ್ಮ, ಆ ಅಂಡರ್ವರ್ಲ್ಡ್ ಡಾನ್ ನಿಂಗೆ ತುಂಬಾ ಪರಿಚಯ ಅಲ್ವಾ? ಅವ್ರಿಗೆ ಹೇಳಿ ನಮ್ಮ ಮಕ್ಳನ್ನ ಬಿಡ್ಸಕ್ಕಾಗತ್ತಾ? ಕಡೆ ನೋಡಪ್ಪ, ಏನೋ ಪ್ರಯತ್ನ ಪಡ್ತೀನಿ. ಸದ್ಯಕ್ಕೆ ನೀವು ಹೊರಡಿ. ಅಯ್ಯೋ, ನನ್ನ ಮಗ ಬಲ ಗೊತ್ತಾಯ್ತು. ನೋಡಿದ್ರೆ ನನ್ನ ಸುಮ್ಮನೆ ಬಿಡ್ತಾನ? ಮೊದಲು ಹೊರಡಿ. ಬರಿಬೇಡಿ. ಆಯ್ತು, ಹೋಗಿ. ನನಗೆ ಗೊತ್ತಿತ್ತು ಶ್ಯಾಮಲಾ ಇಲ್ಲೇ ಇರ್ತಾರೆ ಅಂತ. ಶ್ಯಾಮ್ಲಾ ಇಲ್ಲಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರೆ ಅಜ್ಜಿ? ಅಜ್ಜಿ ಗಿಜ್ಜಿ ಅಂದ್ರೆ ಬಜ್ಜಿ ಮಾಡ್ಬಿಡ್ತೀನಿ. ಮರ್ಯಾದೆಯಿಂದ ಆಂಟಿ ಅಂತ ಕಲಿ. ಸರಿ, ಯಾಕೆ ಸುಳ್ಳು ಹೇಳಿದ್ರ ಆಂಟಿ? ಇವತ್ತಲ್ಲ ನಾಳೆ ನೀವು ನಮ್ಮ ಮನೆಗೆ ಬರ್ತೀನಿ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಅಂಡರ್ವರ್ಲ್ಡ್ ಡಾಲ್ನ ಕಾಡಿ ಬೇಡಿ ಶ್ಯಾಮಲಾನ ಬಿಡಿಸ್ಕೊಂಡು ಬಂದೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಈ ಶ್ಯಾಮಲನ್ನ ನನ್ನ ಜೊತೆ ಕಳ್ಸಿಕೊಟ್ಬಿಡಿ. ನಾವ್ ಇವಳನ್ನ ಅಂಡರ್ವರ್ಲ್ಡ್ ಡಾನ್ಗೆ ಒಪ್ಪಿಸ್ಬಿಟ್ಟು ನಮ್ಮ ಮಕ್ಕಳನ್ನ ಬಿಡಿಸ್ಕೋತೀವಿ. ಆ ಡಾನ್ ಅವಳನ್ನ ಅಷ್ಟು ಸುಲಭವಾಗಿ ಭೇಟಿ ಮಾಡಕ್ಕಾಗತ್ತೇನಮ್ಮ? ಮತ್ತೆ ಭೇಟಿ ಮಾಡೋದು ಹೇಗೆ? ನೀವು ಈ ಶ್ಯಾಮಲಾಗೆ ಸ್ಕೂಲಲ್ಲಿ ಏನೇನು ಕಿರುಕುಳ ಕೊಟ್ರಿ, ಏನೇನು ಆಪಾದನೆ ಹೊರಿಸ್ರಿ ಅನ್ನೋದನ್ನ ಒಂದು ಪೇಪರಲ್ಲಿ ಬರೆಸ್ಕೊಡಿ. ನಾನು ಆ ಲಿಸ್ಟನ್ನ ಡಾನ್ ಅವಳು ಕಳಿಸ್ತೀನಿ. ಅವಳು ಅದನ್ನ ಓದಿ ಸರಿಯಾಗಿದೆ ಅಂತಂದ್ರೆ ನಿಮ್ಮ ಮಕ್ಕಳನ್ನ ಬಿಟ್ಬಿಡ್ತಾಳೆ. ನಾವು ಅವಳಿಗೆ ಬೈದಿದ್ದೆಲ್ಲ ಬರ್ಕೊಡ್ಬೇಕಾ ಆಂಟಿ? ಅಷ್ಟೇ ಅಲ್ಲ, 3 ಜನನೂ ಸಹಿ ಮಾಡಬೇಕು. ಆಯ್ತಾಯ್ತು, ನಮ್ಮ ಮಕ್ಕಳು ನಮಗ್ ಮುಖ್ಯ. ಬೇಗ ಪೇಪರ್ ಕೊಡಿ. ಅಳಿಯಂದಿಲೆ, ಒಂದು ಪೇಪರ್ ಪೆನ್ನು ಕೊಡಿ. ಮತ್ತೆವ್ರೆ, ಇಷ್ಟು ಬೇಗ ಪಲ್ಲು ಭಾಗದ ಆಸ್ತಿನ ನಮಗೆ ಬರ್ಕೊಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಂತ ದೊಡ್ಡ ಗುಣ ನಿಮ್ದು. ನೀವೇನು ಯೋಚನೆ ಮಾಡಬೇಡಿ, ನಾಳೆನೇ ಒಂದು ಬೆಟ್ಟನ ಹುಡುಕಿ ಕೊರಸ್ಬಿಡ್ತೀನಿ. ಇಲ್ಲ ತಮಟೆ ಬಾರಿಸ್ಬಿಡ್ಲು. ಅಯ್ಯೋ, ಮತ್ತೆ ಪೇಪರ್ ಪೆನ್ನು ಯಾಕೆ ತರಿಸಿದ್ರಿ? ಇವಳಿಗೆ ಕೊಡ್ಲಿ, ಬರ್ಕೊಳ್ತಾಳೆ. ಸುಳ್ಳು ಆಪಾದನೆ ಮಾಡೋದು, ಹುಡುಗರ ಜೊತೆ ಸಂಬಂಧ ಇದೆ ಅಂತ ಕಲ್ಪಿಸಿ ಹೇಳೋದು, ಬಸ್ ಸ್ಟಾಪ್ನಲ್ಲಿ ಲೇಖಿಸೋದು, ಇವೆಲ್ಲ ನಾವು ಬೇಕಾಗಿ ಮಾಡಿದ್ದೀವಿ. ನಿಜ ಹೇಳಬೇಕು ಅಂದ್ರೆ ಶ್ಯಾಮಲಾ ಒಳ್ಳೆ ಟೀಚರು.
ಏನಮ್ಮ ಕಲೆಕ್ಟಾ? ತಗೋ ಈ ಲೆಟರ್ನ ಭದ್ರವಾಗಿಟ್ಕೋ. ನಾವು ಡಾನ್ ಅವಳಿಗೆ ಕಳಿಸ್ಬೇಕು. ನಮ್ಮ ಮಕ್ಕಳನ್ನೆಲ್ಲ ಇಷ್ಟು ಬೇಗ ಬಿಟ್ಬಿಟ್ನ ಅಜ್ಜಿ ಅಂಡರ್ವರ್ಲ್ಡ್ ಡಾನು. ಶ್ಯಾಮಳನ್ನ ಬಿಡಿಸ್ಕೊಂಡು ಬಂದ ದಿನಾನೇ ಅಂಡರ್ವರ್ಲ್ಡ್ ಡಾನ್ನ ಕಾಡಿ ಬೇಡಿ ಮಕ್ಕಳನ್ನು ಬಿಡಿಸ್ಕೊಂಡು ಬಂದೆ. ಇದೇ ಕಡೆ ಇನ್ನು ಯಾವತ್ತೂ ನಿಮ್ಮಿಂದ ಶ್ಯಾಮಲಾಗೆ ತೊಂದರೆ ಆಗಬಾರದು. ಹಾಗೆ ಆಗಿದ್ದೆ ಆದರೆ ಈಗ ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಆಮೇಲೆ ನಿಮ್ಮನ್ನೇ ಕಿಡ್ನಾಪ್ ಮಾಡ್ಬಿಡ್ತಾರೆ. ಇಲ್ಲಪ್ಪ ಇನ್ಯಾವತ್ತೂ ಶ್ಯಾಮ್ಲಂಗೆ ನಾವು ತೊಂದರೆ ಕೊಡಲ್ಲ. ಗಾಡ್ ಪ್ರಾಮಿಸ್ ಆಂಟಿ. ಒಂದು ತಿಳ್ಕೊಳ್ಳಿ, ನಾವು ಒಬ್ಬರಿಗೆ ಹಿಂಸೆ ಕೊಟ್ರೆ ಆ ಭಗವಂತ ಯಾವುದೋ ರೂಪದಲ್ಲಿ ನಮ್ಗೆ ಹಿಂಸೆ ಕೊಡ್ತಾನೆ. ಇನ್ಮೇಲಾದ್ರೂ ನೀವೆಲ್ಲರೂ ಒಗ್ಗಟ್ಟಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡೆ ಕಡೆ ಗಮನ ಕೊಡಿ. ತುಂಬಾ ಉಪಕಾರ ಆಯ್ತು ಆಂಟಿ. ನಿಮ್ಮಿಂದಾಗಿ ನಮ್ಮ ಮಕ್ಕಳು ನಮ್ಗೆ ವಾಪಸ್ ಸಿಗೋ ಹಾಗಾಯ್ತು. ನಿಮ್ಮಂತವ್ರು 100 ಕಾಲ ಚೆನ್ನಾಗಿ ಬಾಳ್ಬೇಕು. ಹೌದು, ನೀವ್ ಯಾರು? ನಿಮಗೆಲ್ಲರಿಗೂ ಬುದ್ಧಿ ಕಲಿಸೋದಕ್ಕೋಸ್ಕರ ಅಂಡರ್ವರ್ಲ್ಡ್ ಡಾನ್ ಲಗೋಸ್ ಆಗಿದ್ದವನು ಬೇರೆ ಯಾರು ಅಲ್ಲ,